ಇರಲಿ ಮಾಡ್ತೀವಿ. ಅದಕ್ಕೆ ಇಲ್ವಲ್ಲ ಸಮಸ್ಯೆ ಹಂಗೆ ಆಗೋಗಿದ್ದಿಲ್ಲ, ಏನು ಮಾಡ್ಕೊಳ್ಳೋದು. ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀವಲ್ಲ ನಮ್ಮ ಸಮಸ್ಯೆನ, ನಮ್ಮ ಸಮಸ್ಯೆನ ಹೇಳ್ಕೊತಾ ಇದ್ದೀವಲ್ಲ ನಿಮ್ಮ ಹತ್ರ. ಆಮೇಲೆ ಮಾಡ್ತೀವಿ, ಅದನ್ನು ಹೇಳ್ತೀವಿ, ಇದನ್ನು ಮಾಡ್ತೀವಿ, ನಮ್ಮದೇ ಸರ್ಕಾರ ಮಾಡ್ತೀವಿ. ಆಮೇಲೆ ಬತ್ತೀರಿ ಅಲ್ಲಿ ಒಂದು ನಿಮಿಷ ತಡೀರಿ, ಸಮಾಧಾನವಾಗಿರಿ. ಇಡೀ ಹಿನ್ನೆಲೆ ತಗೊಳ್ಳಿ. ಇಂಥವರೆಗೂ 2019 ಇಸ್ವಿಯಿಂದ 2019 ಇಲ್ಲಿಯವರೆಗೆ 7083 ಕೇಸಸ್ನ ಅವರು ಟ್ರಯಲ್ ಮಾಡಿದ್ದಾರೆ. 7083 ಕೇಸು. ಅದರಲ್ಲಿ ಕನ್ವಿಕ್ಷನ್ ಆಗಿರುವಂಥದ್ದು, ಕನ್ವಿಕ್ಷನ್ ಮಾಡುವಂಥದ್ದಕ್ಕೆ ಅವಕಾಶ ಆಗಿರುವಂಥದ್ದು ಬರೀ 42 ಔಟ್ ಆಫ್ 7083 ಕೇಸಸ್ ವಿಚ್ ದೇ ಹವ್ ಬುಕ್. EDS book convicted only 42, proved guilty only 42, ಅಂದರೆ 0.59%, not even 1%, 0.59%. This is the track record of ED. ED is being used as a toolkit to threaten opposition party leaders. ಬಹುತೇಕ 7083 ಕೇಸಸ್ಗಳ ಪೈಕಿ 93% ಎಲ್ಲ ಪೊಲಿಟಿಷಿಯನ್ಸು ಆಪೋಸಿಟ್ ಪಾರ್ಟಿಗೆ ಸೇರಿದವ್ರೆ. ಸೊ ಇಡಿ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ಎ ಟೂಲ್ ಟು ಥ್ರೆಟನ್ ಆಪೋಸಿಟ್ ಪಾರ್ಟೀಸ್. ಬಹಳ ಸ್ಪಷ್ಟವಾಗಿದೆ ನಿಮ್ಮ ಯೋಗ್ಯತೆ, ಇಡಿಯವರ ಯೋಗ್ಯತೆ ಏನು ಅನ್ನುವಂಥದ್ದು ಫೈನಾನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟಿಗೆ ಕೊಟ್ಟಿರುವಂಥ ಉತ್ತರ. ಫೈನಾನ್ಸ್ ಮಿನಿಸ್ಟರ್ ಆಫ್ ಸ್ಟೇಟ್, ನಾಟ್ ನಿರ್ಮಲಾ ಸೀತಾರಾಮನ್, ಪಂಕಜ್ ಅಂತ ಒಬ್ಬರು ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಅವರು ಕೊಟ್ಟಿರುವಂಥದ್ದು, ಪಾರ್ಲಿಮೆಂಟಿಗೆ ಕೊಟ್ಟಿರುವಂಥದ್ದು, ಸುರ್ಜೇವಾಲಾ ಅವರು ಕೇಳಿದ್ದ ಪ್ರಶ್ನೆಗೆ ಕೊಟ್ಟಿರುವಂಥ ಉತ್ತರ 0.59% ಇದು ರೇಟ್ ಆಫ್ ಕನ್ವಿಕ್ಷನ್. ಇದು ಪಂಕಜ್ ಚೌಧರಿ ಆ್ಯಂಡ್ ಈ ಹ್ಯಾಸ್ ಸಬ್ಮಿಟೆಡ್ ದ ರಿಪೋರ್ಟ್ ಆನ್ 11/12/2024 ಡಿಸೆಂಬರ್, ಅಂದರೆ ಒಂದು ತಿಂಗಳು ಆಗಿಲ್ಲ. ಇದು ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು. ಇದಕ್ಕೆ ಉತ್ತರವನ್ನು ಕೊಡಬೇಕು. ಕೊನೆಯದಾಗಿ ಮಾನ್ಯ BJP ಏನು ದಿನ ಬೆಳಗ್ಗೆ ಎದ್ದರೆ ಬೆಳಗ್ಗೆ ಒಬ್ಬ ಪ್ರೆಸ್ ಮೀಟ್, ಮಧ್ಯಾಹ್ನ ಒಬ್ಬ ಪ್ರೆಸ್ ಮೀಟ್, ಸಾಯಂಕಾಲ ಒಬ್ಬ ಪ್ರೆಸ್ ಮೀಟ್, ಸಿದ್ದರಾಮಯ್ಯ ವಿರುದ್ಧ, DK ಶಿವಕುಮಾರ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧ. ನಿಮ್ಮ ಮನೆಯಲ್ಲಿ ಹೊಡೆದಾಡ್ಕೊಂಡು ಬಟ್ಟೆ ಬಿಚ್ಚಾಕೊಂಡು ಹೊಡೆದಾಡ್ತಾ ಇದ್ದೀರಪ್ಪ. ಆ ಡಾಕ್ಟರ್ ಸುಧಾಕರ್ ತೊಡೆ ತಟ್ತಾವ್ರೆ ಒಬ್ಬ ರಾಜ್ಯಾಧ್ಯಕ್ಷನಿಗೆ. ನಿನ್ನ ಯೋಗ್ಯತೆ ಏನು ನಾನು ಬಿಚ್ಚಿಲ್ಲ ಅಂತಾನೆ, ಇನ್ನೊಬ್ಬ ನಿನ್ನ ಯೋಗ್ಯತೆ ಏನೋ ನಾನು ಬಿಚ್ಚಿಲ್ಲ ಅಂತ. ಅದನ್ನು ಸರಿ ಮಾಡ್ಕೊಳ್ರಿ, ಸುಮ್ಮನೆ DK ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಏನೋ ಕಂದಕ ಸೃಷ್ಟಿಯಾಗಿದೆ. ಯಾವ ಕಂದಕನೂ ಇಲ್ಲ. ಇಬ್ಬರು ಭಾಳ ಒಟ್ಟಿಗೆ ಇದ್ದಾರೆ, ಭಾಳ ಚೆನ್ನಾಗಿದ್ದಾರೆ. ಇವ್ರನ್ನ ಕೇಳಿ ಅವ್ರನ್ನ ಕೇಳಿ ಎಲ್ಲ ತೀರ್ಮಾನಗಳು ತೆಗೆದುಕೊಳ್ಳುವಂಥದ್ದು. ನಾವೆಲ್ಲ ಭಾಳ ಯೂನಿಟ್ ಆಗಿದ್ದೀವಿ. BJPಯವರ ಈ ಅಟ್ರಾಸಿಟಿನ ಎದುರಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ನೋ ಡೌಟ್ ಇನ್ ದಟ್, ದೇರ್ ಇಸ್ ನೋ ಡೌಟ್ ಇನ್ ದಟ್. ಸೊ ವಿತ್ ದಿಸ್ ಕನ್ಕ್ಲೂಡ್. ಎಸ್ ಸರ್, ದಿನೇಶ್ ಅವರೇ ಏನೋ ಪ್ರಶ್ನೆ